ಈ ಭಾಗದ ರೈತರು, ಅಂಗಡಿಯವರು, ಅದರಲ್ಲಿ ವಿಶೇಷವಾಗಿ ಶಂಕರನಾರಾಯಣ ಕಾಲೇಜು, ಬಂಡಾಗರ್ಸ್ ಕಾಲೇಜು, ನಮ್ಮ ತಾಲೂಕ್ ಪಂಚಾಯತ್ ಸಮಿತಿಯಾಗ ಬಿಜೆಪಿ ತಾಲೂಕ್ ಪಂಚಾಯತ್ ಸಮಿತಿ ಆಗಿತ್ತು. ಅವರು ಅಲ್ಲಿಂದ ವ್ಯಾನ್ ಮಾಡ್ಕೊಂಡು ಬಂದು ಇಲ್ಲಿ ಧರಣಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ನಾನು ನೆನಪಿಸ್ತೇನೆ. ಇವತ್ತು ನಮ್ಗೆ ಯಾರೋ ಬುದ್ಧಿ ಹೇಳ್ತಾ ಇದ್ದಾರೆ, ರೈತ ಸಂಘವರು ಬಿಜೆಪಿ ಹಿಂದೆ ಹೋಗ್ತಾ ಇದ್ದಾರಂತ. ನಾವು ಬಿಜೆಪಿ ಹಿಂದೆ ಹೋಗೋದಿಲ್ಲ, ಕಾಂಗ್ರೆಸ್ ಹಿಂದೆ ಹೋಗೋದಿಲ್ಲ. ನಾವು ಹೋಗ್ತಾ ಇರತಕ್ಕಂಥದ್ದು ರೈತರ ಹಿಂದೆ ಅನ್ನತಕ್ಕಂಥದ್ದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಇದು ಋಣ ಸಂದಾಯ ಮಾಡತಕ್ಕಂಥ ಕೆಲಸ, ಇದು ನಮ್ಮ ಕರ್ತವ್ಯ. ನಿರಂತರವಾಗಿ ತಮ್ಮ ಸಹಾಯದಿಂದ ಈ ಒಂದು ಹಂತಕ್ಕೆ ನಾವೆಲ್ಲ ಬೆಳೆದಿದ್ದೀವಿ. ಬಹುಶಃ ಈ ಒಂದು ಅಧಿಕಾರವನ್ನ ಕೊಟ್ಟಿರತಕ್ಕಂಥ ತಮ್ಮ ಪರವಾಗಿ ನಿಲ್ಲತಕ್ಕಂಥದ್ದಕ್ಕೆ ನಮ್ಗೇನು ಮುಜುಗರ ಇಲ್ಲ. ನಾನು ಹೇಳಿದೆ, ದಿನೇಶ್ ಹೆಡರ್ ಎದುರು ಬರ್ದಿರೋ ಅಡ್ಡಿಲ್ಲ, ಒಂದ್ ಗಳಿಗೆ ಬಂದು ಹೋಯ್ನಿ ಅಂತ ಪಾಪ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಬಹುಶಃ ಇವತ್ತು ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥದ್ದು, ಸಮಾಜವನ್ನು ತೋರಿಸಿ ಗುತ್ತಿಗೆ ಮಾಡತಕ್ಕಂಥದ್ದು. ಬಹುಶಃ ಸಮಾಜ ಸುಧಾರಣೆ ಮಾಡಬೇಕು, ಸಮಾಜವನ್ನು ಬಲಪಡಿಸಬೇಕು, ಅವ್ರಿಗೆ ಬೇಕಾದ ಸಹಾಯ ಮಾಡಬೇಕು. ನನ್ನ ಮಿತ್ರ ಹೇಳಿದ್ರು, ಹುಷಾರಿಲ್ದಿರೋ ಔಷಧಿ ಕೊಡಿಸುವಂಥದ್ದು, ಮೆಡಿಕಲ್ ಟ್ರೀಟ್ಮೆಂಟು ಅಥವಾ ಏನಾದ್ರೂ ಆರ್ಥಿಕ ಸಹಾಯ ಮಾಡತಕ್ಕಂಥ ಇದು ಧರ್ಮ. ಅದ್ರ ತಪ್ಪೇನೆಲ್ಲ, ಮಾಡಲೇಬೇಕಾಗಿರತಕ್ಕಂಥ ಬದ್ಧತೆ ಇರತಕ್ಕಂಥವ್ರು ಮಾಡ್ಬೇಕಾಗಿದೆ. ಆದ್ರೆ ಅದನ್ನ ಹಿಡ್ಕೊಂಡು ಹೋಗಿ ಆ ಒಂದು ಸಮಾಜದ ಹೆಸರಿನಲ್ಲಿ ಬಹುಶಃ ಒಂದು ಚಿಂತನೆಗೆ ನಿಮ್ಗೆ, ಈ ಎರಡೂ ಜಿಲ್ಲೆಗಳಲ್ಲಿ ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥ ಯಾವುದೇ ಒಬ್ಬ ಗುತ್ತಿಗೆದಾರ ಇದ್ರೆ ಅದು ಜಯಶಂಕರ್. ಬಹುಶಃ ಅರ್ಥ ಮಾಡ್ಬೇಕು, ಚಿಂತನೆಗೆ ಇದು ಆಪಾದನೆ ಅಲ್ಲ. ಬಹುಶಃ ಅವರು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಗೋಪಾಲ್ ಪೂಜಾರಿ ಅಷ್ಟು ಕಾಗದ ಕೊಡುವುದಿಲ್ಲ. ನಮ್ಮ ಜ್ಯೋತಿ ಪುತ್ರ ಅಂತಿದ್ದಾರೆ, ನಮ್ಮ ಅತಿ ಆತ್ಮೀಯರು, ಅವ್ರು ನೋಡ್ತಾರೆ ಮನೆ ಗೋಪಾಲ್ ಪೂಜಾರಿ ಪಕ್ಕ ಕೂತ್ಕೊಂಡು ನಾವು ಇದು ಸರಿ ಅಂತ. ಈ ಪರಿಸ್ಥಿತಿಯ ನಿರ್ಮಾಣ ರಾಜಕೀಯ ದುರಂತ. ಬಹುಶಃ ಈ ಪರಿಸ್ಥಿತಿಯ ನಿರ್ಮಾಣವನ್ನ ಶಂಕರ್ ಅವರು ಮಾಡಬಾರ್ದು. ಅವ್ರ ಬೇಕಾದಷ್ಟಿದೆ. ನಮ್ಮ ರಾಜಕಾರಣಿಗಳನ್ನೆಲ್ಲ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ಪತ್ರ ಕೊಡುವುದರ ಮುಖಾಂತರ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿರೋದು, ಅದನ್ನ ನಾವು ಖಂಡಿಸಲೇಬೇಕಾಗತ್ತೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ರೈತ ಸಂಘವಾಗಿ ಮಾತಾಡದೇ ಇದ್ರೆ ಏನೋ ತಪ್ಪು ಮಾಡಿದಂತ ಆಗುತ್ತೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸತತವಾಗಿ ನಮ್ಮ ರೈತ ಸಂಘದವರು ಬಹುಶಃ ಅದಕ್ಕೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಇಲ್ಲಿ ಇದ್ದಾರೆ, ದಲಿತ ಸಂಘರ್ಷ ಸಮಿತಿಯವರು, ಬೇರೆ ಬೇರೆ ಸಂಘಟನೆಗಳು ಎಲ್ಲ ಬಂದು ಸಹಾಯವನ್ನ ಮಾಡಿದ್ದಾರೆ. ಬಹುಶಃ ನಾವು ದುಡ್ಡು ಮಾಡ್ತಾ ಇಕ್ಕಂದು ಕಾತಿಲ್ಲ ಈ ಸಾರಿ. ಈ ಸಸಿ ಸ್ಟ್ರಾಟಜಿ ಚೇಂಜ್. ಯಾಕಂದ್ರೆ ಹೇಳಿದ್ರೆ ಅವರ ತಪ್ಪು ಬಹಳಷ್ಟಿದೆ, ಇಲ್ಲೇ ಹೊರಯಲ್ಲಿದೆ. ಬಹುಶಃ ಕಾನೂನು ಪ್ರಕಾರ ಕೈಗೊಳ್ಳೋದಾದ್ರೆ ಅವರ ಏನು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಘಟಕ ನಡೆಸ್ತಕ್ಕಂತ ಶಕ್ತಿ ಅವರಲ್ಲಿ ಇರಲ್ಲ. ಬಹುಶಃ ನಾವು ಹೇಳ್ತೀವಿ, ನಮ್ಮ ಬೇಕಾದಂತ ದಾಖಲೆಗಳಿವೆ. ಬಹುಶಃ ಅಲ್ಲಿಗೆ ಅವ್ರು ಹೊಟ್ಟೆಗೆ ಹೊಡೆದ್ರೆ ಆ ಗಾಳಿಗೆ ನಮ್ಮನ್ನು ಬಿಡ್ತಾರೆ. ಅವರು ಇಲ್ಲೇ ಇದ್ರೆ ಬಹುಶಃ ಉಚಿತವಾಗಿ ಪ್ರತಿ ತಿಂಗಳಿಗೆ 1 ಕೋಟಿ ರೂಪಾಯಿ ಆದಾಯ ಕೂತಲ್ಲೇ ಬರುವಾಗ, ಬಹುಶಃ ಯಾರು ಹೇಳಿದ್ರು ನಮ್ಮ ಮಿತ್ರರು, ಒಂದು ಶೆಡ್ ಹಾಕಿದ್ರೆ ಆ ಶೆಡ್ ನಲ್ಲಿ 3 ಮೋಟರ್ ಹಾಕಿ ದುಡ್ಡು ಮಾಡ್ತಾರಂತೆ. ದುಡ್ಡು ಮಾಡೋದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಬಹುಶಃ ಇಲ್ಲಿಯ ತನಕ ಒಂದು ವಿಚಾರ ತಮ್ಮ ಗಮನದಲ್ಲಿರ್ಲಿ, ನನಗೂ ಜಿ ಶಂಕರ್ ಅವರಿಗೆ ಯಾವುದೇ ಒಂದು ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳಿಲ್ಲ, ಅಥವಾ ನನ್ನ ಯಾವುದೇ ಚುನಾವಣೆಗಳಲ್ಲಿ ನನಗೆ ಗೊತ್ತಿದ್ದಂತ ಯಾವ್ದು ನನಗೆ ವಿರೋಧ ಮಾಡಿಲ್ಲ. ಆದರೆ ವರಾಯಿ ವಿಚಾರದಲ್ಲಿ ನಮಗೂ ಅವರಿಗೂ ಇನ್ನೂ ಸಹ ನಿರಂತರವಾಗಿ ಈ ಸಂಘರ್ಷ ನಡೀತಾ ಇದೆ. ಇದರಲ್ಲಿ 2 ಮಾತಿಲ್ಲ. ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ಇದು ಅವರು ಗೌರವಿತವಾಗಿ ಬಹುಶಃ ಅದನ್ನು ವಾಪಸ್ ಪಡೆದು, ಯಾಕಂದ್ರೆ ಅವ್ರು ಏನೇ ಕತೆ ಹೇಳಿದ್ರು, ನಾಲ್ಲ ಅವರಲ್ಲ ಅಂತ ಯಾರೇ ಹೇಳಿದ್ರು, ಈಗ ಎಲ್ಲ ಹೇಳಿದ್ರಲ್ಲ, ಅದ್ರ ಹಿಂದೆ ಯಾರಿದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಮತ್ತೊಂದು ನೀವು ಗಮನಿಸಬಹುದು. ಇವತ್ತು ಮತ್ತೊಂದು ನೀವು ಗಮನಿಸಬೇಕಾಗಿರತಕ್ಕಂಥದ್ದು, ಇಲ್ಲಿ ಒಂದು ಸ್ಟ್ರಾಟಜಿ ಇದೆ. ಕೆಳಗೆ ಯಾವುದೇ ಯೋಜನೆಗಳನ್ನು ಮಾಡಿದ್ರೆ ಆಕ್ಷೇಪ ಇಲ್ಲ, ಮೇಲೆ ಯಾವುದೇ ಯೋಜನೆಗಳ ಮಾಡಿದ್ರು ಆಕ್ಷೇಪ ಇದೆ. ನನಗೆ ನೆನಪೋಯ್ತು, ಶಂಕರನಾಳದು ಮೇಲೆ ಹೋಗತಕ್ಕಂಥ ಯೋಜನೆ ಆದ್ದರಿಂದ ಆಕ್ಷೇಪ ಅಲ್ಲಿ. ಈ ಉಳಿದ ಶಂಕರನಾಳದ ಕುಡಿಯುವ ನೀರಿನ ಯೋಜನೆಗೆ ಆಕ್ಷೇಪ ಇಲ್ಲ, ಕೆಳಗೆ ಆಗ್ತಾ ಇದೆ ಅದು. ಬಹುಶಃ ಕೆಳಗಾಗತಕ್ಕಂಥ ಎಲ್ಲಾ ಯೋಜನೆಗಳು, ಯಾವುದೇ ಯೋಜನೆಗಳಿಗೆ ಇವ್ರದ್ದು ಯಾರ್ದು ಆಕ್ಷೇಪ ಇಲ್ಲ. ಮೇಲೆ ಆಗುವಂತ ಎಲ್ಲಾ ಯೋಜನೆಗಳಿಗೂ ಇವ್ರದ್ದು ಆಕ್ಷೇಪ ಇದೆ ಅನ್ನತಕ್ಕಂಥದ್ದನ್ನ ನೀವು ಪರಿಶೀಲನೆಗೆ, ಬಹುಶಃ ಆಪಾದನೆ ಅಲ್ಲ, ನಾನು ಏನು ಹೇಳಿದ್ದೀನಿ ಅದನ್ನ ದಾಖಲೆ ಸಮೇತ ತಾವು ನೋಡ್ಬಹುದಾಗಿದೆ. ಬಹುಶಃ ಇದನ್ನ ತಮ್ಮ ಗಮನಕ್ಕೆ ತರ್ತಾ ಮುಂದಿನ ದಿವಸಗಳ ಸಹ ನೀವೀಗ ಬಲದಂಡೆಯ ಬಗ್ಗೆ ಹೋರಾಟ ಮಾಡಬೇಕಾಗತ್ತೆ. ನನಗೆ ಹೇಳಿದೆ, ನಾವು ಇವ್ರು ಹೇಳಿದ್ರು, ನಮ್ಮ ಸ್ನೇಹಿತರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು,
2015ರಲ್ಲಿ ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಿದ್ದಾಪುರದಲ್ಲೇ ಕೂತ್ಕೊಂಡು ಸಿದ್ದಾಪುರದಲ್ಲಿ ನೀರು ಕೊಡದೆ ಎದ್ದು ಹೋಗೋದಂತ ಪರಿಸ್ಥಿತಿ ಬಂತು. ಬಹುಶಃ ಇವತ್ತು ರಿಪೆಂಟ್ ಆಗತಕ್ಕಂಥ ದಿನಗಳು ಇವು. ಬಹುಶಃ ಈ ಒಂದು ಹಿನ್ನೆಲೆಯಲ್ಲಿ ಏನು ಸರ್ಕಾರದ ವತಿಯಿಂದ ಏನಾಗಿದೆ ಅದನ್ನು ಸರಿಪಡಿಸಬೇಕು. ಬಹುಶಃ ನಾನು ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಬರ್ದಿರೋದೇನು, ಮಾಜಿ ಶಾಸಕರ ಪತ್ರವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಪರಿಶೀಲಿಸಿ ಎರಡು ಮಾಡಬಹುದು ಬಹುಶಃ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ದಿದ್ದಾರೆ ಗೊತ್ತಿಲ್ಲ ನನಗೆ, ಬಹುಶಃ ಅವರು ಸಹ ಪತ್ರ ಬರೆದಿದ್ದಾರೆ. ಬಹುಶಃ ಏನು ಬರ್ದಿದ್ದಾರೆ ಅಂತ ನಾನು ಸೂಕ್ಷ್ಮವಾಗಿ ನೋಡೋಕೆ ಹೋಗಿಲ್ಲ. ಬಹುಶಃ ಇದು ವ್ಯವಸ್ಥೆಗಳು. ಆದ್ದರಿಂದ ತಾವು ಮೆರವಣಿಗೆಯಲ್ಲಿ ಅಲ್ಲಿ ತನಕ ಹೋಗ್ಲಿದ್ದೀರಿ. ತಾವು ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಮಿಟಿ ಮಾಡಿ, ಕಮಿಟಿಯ ಮುಖಾಂತರ ಏನು ತೀರ್ಮಾನಗಳು ಬರುತ್ತೆ, ರೈತ ಸಂಘ ಖಂಡಿತವಾಗಿ ನಿಮ್ಮೊಂದಿಗೆ ಇರುತ್ತೆ. ಅದು ಬೈಂಡಿಂಗ್ ನಮ್ಮದು. ಯಾಕಂದ್ರೆ ಹೇಳಿದ್ರೆ ರೈತ ಸಂಘ ಅಂತ ಹೇಳಿದ ಮೇಲೆ ರೈತರ ಪರವಾಗಿ ನಿಲ್ಲತಕ್ಕಂಥ ಜವಾಬ್ದಾರಿ ನಮ್ದಾಗಿದೆ. ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಇದೇ ನೀರಾವರಿಗೆ ಸಂಬಂಧಪಟ್ಟಂತ 4 ಗ್ರಾಮ ಪಂಚಾಯತ್ಗಳ ಗ್ರಾಮ ಸಭೆ ನಿರ್ಣಯವನ್ನ ಗೌರವಿಸದೆ ಯಾರೋ ಹೇಳ್ತಾರೆ ಅಂತ ಹೇಳಿ, ಬಹುಶಃ ನಮ್ಮ ಮಾಜಿ ಶಾಸಕರ ಬಗ್ಗೆ ನಾನು ಹೆಚ್ಚು ಟೀಕೆ ಮಾಡಕ್ ಹೋಗೋದಿಲ್ಲ. ಅವರು ಯಾರೋ ಹೇಳ್ತಾರಂತ ಹೇಳಿ ಒಂದು ಕಾಗದ ಕೊಟ್ಬಿಟ್ರು. ಇದೊಂದು ರಾಜಕೀಯ ದುರಂತ. ನಮ್ಮನ್ನ ಸತತವಾಗಿ ಆರಿಸಿ ಕಳಿಸಿದಂತ ಜನರ ವಿರುದ್ಧವಾಗಿ, ರೈತರ ವಿರುದ್ಧವಾಗಿ ಒಬ್ಬ ಮಾಜಿ ಶಾಸಕ ಪತ್ರ ಕೊಟ್ಟು ಕೆಲಸ ನಿಲ್ಲಿಸ್ತಾನೆ ಅಂತ ಹೇಳಿದ್ರೆ ಬಹುಶಃ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬ ಜನಪ್ರತಿನಿಧಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಜನರ ಪರವಾಗಿರ್ಬೇಕು, ಜನರ ಭಾವನೆಗಳಿಗೆ, ಅನಿಸಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಯಾವುದೇ ಸಮಸ್ಯೆಗಳು ಇಲ್ಲದೆ ಇದ್ರೂ ಸಹ ನಾವು ಮಾಡ್ಬೇಕಾಗಿರತಕ್ಕಂಥ ಕೆಲಸವನ್ನ ಆಗತಕ್ಕಂಥ ಸಂದರ್ಭದಲ್ಲಿ ಪತ್ರ ಮುಖೇನ ಅದನ್ನ ನಿಲ್ಲಿಸಿರೋದು ಯಾರೂ ಒಪ್ಪತಕ್ಕಂಥ ಕೆಲಸ ಅಲ್ಲ. ಬಹುಶಃ ಇದಕ್ಕೆ ವಿವರವಾಗಿ ಹೇಳಕ್ ಹೋದ್ರೆ ನಮ್ಮ ವಕೀಲರು ಈಗಾಗಲೇ ವಿವರವಾಗಿ ಹೇಳಿದ್ದಾರೆ. ಯಾವಾಗ ಪ್ರಾರಂಭವಾಯಿತು, ಏನೆಲ್ಲ ಆಯ್ತು ಅನ್ನತಕ್ಕಂಥದ್ದನ್ನು ವಿವರವಾಗಿ ಹೇಳಿದ್ದಾರೆ. ನಾನು ಕಂಡಂತೆ ಇದೇ ಗೊತ್ತಿದೆ ಯಾರು, ಶಂಕರನ್ ಅವರು, ಅದರೊಟ್ಟಿಗೆ ಶಂಕರನಾರಾಯಣ ಕನ್ಸ್ಟ್ರಕ್ಷನ್, ಇವರು ನಾವೆಲ್ಲ ಹೇಳ್ತೀವಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ, ಆ ರೀತಿ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ನೋಡ್ಬೇಕು, ಡ್ಯಾಮು 2004ರಿಂದ 2009 ಡ್ಯಾಮ್ ಕಂಪ್ಲೀಟ್ ಆಗುತ್ತೆ, ನೀರು ಬಿಡ್ಲಿಕ್ಕೆ ರೆಡಿ ಇರುತ್ತೆ. ಆದ್ರೆ DPR ನಲ್ಲಿ ಇಲ್ಲದೇ ಇರತಕ್ಕಂತ ಟನಲ್ ಕೆಲಸವನ್ನ ಕೈಗೆತ್ತಿಕೊಂಡು ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಅವರು ತರೀತ ಕೂತ್ಕೊಂಡ್ರು. ಬಹುಶಃ ಇವತ್ತು ಇದರ ನೆರೆ ಗ್ರಾಮ ಅಲ್ಲಿಯ ಬಗ್ಗೆ ಇವರು ಯಾರು ಮಾತಾಡಿಲ್ಲ. ಹೇಳ್ತಾರೆ ಮೂಲ ಯೋಜನೆ ಚೇಂಜ್ ಆಗಿದೆ ಅಂತ ಹೇಳಿ. ಮೂಲ ಯೋಜನೆ ಚೇಂಜ್ ಆಗಿರೋದು ಸೌಕೂರಿಗೆ ತಗೊಂಡು ಬಂದದ್ದು. ಸೌಕೂರಿನಲ್ಲಿ ಗುತ್ತಿಗೆ ಮಾಡಿದವರು ಯಾರು? ಇಲ್ಲೊಂದು ಹೋಗಿ ನೋಡ್ಕೊಂಡು ಬರ್ಬೇಕು ನೀವೆಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮಾತ್ರ ವ್ಯವಸ್ಥೆಗಳಲ್ಲ, ತಮ್ಮ ಕ್ಷೇತ್ರ ಅಲ್ಲ. ಸೌಕೂರಿಗೆ ಹೋಗಿ ನೋಡಿದ್ರೆ ಯಾರೋ ಒಂದು ನಿನ್ನೆ ವಾಟ್ಸಪ್ ನಲ್ಲಿ ಹಾಕಿ ನೀರ್ ಹಾರದ್ ತೋರಿಸಿದ್ರು. ನೀರ್ ಹಾರದ್ದೆಲ್ಲ ದೊಡ್ಡದಾದದ್ದು. ಬಹುಶಃ ಈ ವ್ಯವಸ್ಥೆಗಳು ನಾವು ಕಾಣ್ತಾ ಇದ್ವಿ ದಿನನಿತ್ಯ. ಬಹುಶಃ ಗುಂಡೂರು ಡ್ಯಾಮಿಗೆ ಹೋಗಿ ನೋಡ್ಕೊಂಡು ಬನ್ನಿ, ಅಲ್ಲಿ ಸಹ ಬಹುಶಃ ತುಂಬಾ ಉಪಕಾರ ಆಗಿರ್ತಕ್ಕಂಥ ಕೆಲಸ ಆಗಿರತಕ್ಕಂಥದ್ದು ಮಾತ್ರ. ಕೆಲವು ಕಡೆಯಲ್ಲಿ ಗದ್ದೆಯಲ್ಲೆಲ್ಲ ನೀರು ಹೋಗ್ತಕ್ಕಂಥದ್ದು, ಕೆಲವು ಕಡೆ ಜಡ್ಡಿನಲ್ಲೇ ನೀರು ಹೋಗ್ತಕ್ಕಂಥದ್ದು. ಬಹುಶಃ ಅದನ್ನ ನಾವು ರೈತ ಸಂಘದವ್ರು ಬಹುಶಃ ನಮ್ಮ ವಕೀಲರೆಲ್ಲ ಒಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ. ಒಂದ್ಸಾರಿ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ. ಕಡೆಗೆ ಎಲ್ಲ ಒಂದು ಹಂತದಲ್ಲಿ ಆಯಾ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದ ಮೇಲೆ ಅದರ ನಿರ್ವಹಣೆ ಸಮರ್ಪಕವಾಗಿ ಆಗ್ತಾ ಇದೆ. ಬಹುಶಃ ಇವತ್ತು ಜನ ಅದರ ಸಂಪೂರ್ಣ ಪ್ರಯೋಜನ ಪಡಿತಾ ಇದ್ದಾರೆ. ಅದೇ ರೀತಿ ನಮ್ಮ ಸೌಕೂರು ಏತ ನೀರಾವರಿಯಲ್ಲೂ ಸಹ ತುಂಬಾ ಕಂಪ್ಲೇಂಟ್ಸ್ ಇದೆ. ತುಂಬಾ ಕಂಪ್ಲೇಂಟ್ಸ್ ಏನಂತ ಹೇಳಿದ್ರೆ, ಯಾರ್ಯಾರೋ ಖಾಸಗಿ ಜಾಗದಲ್ಲಿ ವೆಂಟೆ ಡ್ಯಾಮ್ ಮಾಡಿ ಹೋಗಿದ್ದಾರೆ, ಅವರಲ್ಲಿ ಹೋಗ್ಬಿಡುದಿಲ್ಲ ಇವ್ರನ್ನ ಯಾರು. ಸೊ ಈ ಪರಿಸ್ಥಿತಿ ಅಂದ್ರೆ ಇದು ಕೆಲಸ ಮಾಡ್ಕೊಂಡು ಹೋದ್ರೆ ಆಯ್ತು, ಹೇಳುವವರಿಲ್ಲ, ಕೇಳುವವರಿಲ್ಲ, ಮಾತನಾಡ್ತಕ್ಕಂಥವ್ರು ಇಲ್ಲ. ಆದ್ದರಿಂದ ಬಹುಶಃ ಇಲ್ಲಿ ಸಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ, ಈ ಯೋಜನೆ ಹೇಗೂ ಬಂದೇ ಬರುತ್ತೆ, ಆಗೇ ಆಗತ್ತೆ. ಆದ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಕಾರಂತರ ವಿರುದ್ಧ ಕೂತ್ಕೊಳ್ಳೋ ಪರಿಸ್ಥಿತಿ ಮಾಡದೇ ಇರಿ ನೀವು. ಯಾಕಂತ ಹೇಳಿದ್ರೆ ನೀವೆಲ್ಲ ಕೂತ್ಕೊಂಡು ನೋಡಿದ್ರೆ ಸರಿಯಾಗತ್ತೆ. ನೋಡಿದ್ರೆ ಇದ್ಯಾವುದು ಸಮಸ್ಯೆ ಯಾರು ಕಳಪೆ ಮಾಡಿ ಅಂತ ಹೇಳೋದಿಲ್ಲ.
ಅಲ್ಲಿ ನೋಡೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕೆಲಸಗಳು ಕಳಪೆ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನ ಹೇಳಿ ಒಂದು ನನ್ನ ಅನಿಸಿಕೆ, ಬಹುಶಃ ತಾವು ತೀರ್ಮಾನ ತಗೊಳ್ಳಿ. ಯಾಕಂದ್ರೆ ಹೇಳಿದ್ರೆ ನಮ್ಮ ಶಾಸಕರುಗಳು ಪೊಲೀಸ್ ಹೊಡೆದ್ರು ನಮ್ಗೊಂದು, ಅದೆಲ್ಲ ತೀರ್ಮಾನ ಅವ್ರು ತಕೊಂಡ್ಲಿ ನಾವೆಲ್ಲ ಇತ್ತಂದು ಹೇಳಿ ನಾವ್ ಹೇಳ್ತೇವೆ. ನಮ್ಗೆಲ್ಲ ಏಜ್ ಆಗಿದೆ, 76 ಈಗ. ಅವರು ಹುಡುಗರಿದ್ದಾರೆ, ಅವರು ತಗೊಂಡಂತ ತೀರ್ಮಾನಕ್ಕೆ ನಾವು ರೈತ ಸಂಘ ಬದ್ಧವಿದ್ದೀವಿ ಅನ್ನತಕ್ಕಂಥದ್ದು ಒಂದು. ಇನ್ನೊಂದು ಒಟ್ಟಿಗೆ ಅಲ್ಲ ನಾ ಹೇಳಿದಲ್ಲ, ನೀವು ತಗೊಂಡಂತ ತೀರ್ಮಾನಕ್ಕೆ ನಾವು ಬದ್ಧರಿದ್ದೀವಿ ಅನ್ನತಕ್ಕಂಥದ್ದು ಒಂದು. ಮತ್ತೊಂದು ಸೂಕ್ಷ್ಮವಾಗಿ ನಮ್ಮ ರೋಹಿತ್ ಅವ್ರ ಹತ್ರ, ಶರಣ ಹತ್ರ ಹೇಳೋದಿಷ್ಟೇ, ಒಂದು ಈ ಸಿದ್ದಾಪುರ ಏತ ನೀರಾವರಿ ಹೋರಾಟ ಸಮಿತಿ ಅಂತ ಮಾಡಿ ಎಲ್ಲರನ್ನು ವಿಶ್ವಾಸ ತಗೊಳ್ಳಿ, ಪಕ್ಷಾತೀತವಾಗಿ ವಿಶ್ವಾಸ ತಗೊಂಡು ಒಂದು ಕಮಿಟಿ ಮಾಡಿ, ಆ ಕಮಿಟಿಯಲ್ಲಿ ಏನ್ ಮಾಡ್ಬೇಕು ಅನ್ನತಕ್ಕಂಥ ತೀರ್ಮಾನ ಮಾಡಿ, 1ನೇ ಹಂತ 2ನೇ ಹಂತ 3ನೇ ಹಂತ ಅನ್ನತಕ್ಕಂಥದ್ದು ಏನಿದೆ ಅದನ್ನ ಮಾಡಿ. ಮತ್ತೆ ಅವ್ರೇನಿದೆ ಬಹುಶಃ ನಿಮ್ಗೆ ಹೇಳಿದ್ರು, ನಮ್ಗೆ ಹೇಳಿದ್ರು, ಇವತ್ತು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ನಮ್ಮ ಏತ ನೀರಾವರಿ 2018ರಲ್ಲಿ ಪ್ರಾರಂಭ ಆಯ್ತು. ಇವತ್ತು 26, 200 ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ, ಗುತ್ತಿದ್ದಾರೆ ಶಂಕರಣ್ಣ ಕನ್ಸ್ಟ್ರಕ್ಷನ್. ಆದ್ರೂ ಇನ್ನೂ ನೀರು ಕೊಟ್ಟಿಲ್ಲ. 7 ವರ್ಷ ಆದ್ರೂ ನೀರು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಕೆಲಸ ಮಾಡಿ ದುಡ್ಡು ತಗೊಂಡು ಹೋದ್ರು. ಅಲ್ಲಿ ಅರಣ್ಯ ಕ್ಲಿಯರೆನ್ಸ್ ಆಗ್ಬೇಕಂತ ಹೇಳಿದ್ರೆ ಟೆಂಡರ್ ಹಾಕುವಾಗ್ಲೇ ಅರಣ್ಯ ಕ್ಲಿಯರೆನ್ಸ್ ಬಗ್ಗೆ ಅಲ್ಲಿ ಮಾಹಿತಿ ಇದೆ ಟೆಂಡರ್ ನಲ್ಲಿ. ಅದರಲ್ಲಿ DPR ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ 10 ಹೆಕ್ಟೇರ್ ಅರಣ್ಯ ಭೂಮಿ ಇದೆ ಅನ್ನತಕ್ಕಂಥದ್ದು ಇದೆ. ಆದ್ರೂ ಸಹ ಇಲ್ಲಿಯ ತನಕ ಇತ್ಯರ್ಥ ಆಗಿಲ್ಲ. ಇದು ಸಹ ಪಾರ್ಟ್ ಆಫ್ ವಿದ್ಯುತ್ ಉತ್ಪಾದನೆ. ಆದ್ದರಿಂದ ಬಹುಶಃ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರತಕ್ಕಂತ ದಿನಗಳಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನತಕ್ಕಂಥ ರೂಪರೇಖೆಗಳನ್ನ ತಾವು ತೀರ್ಮಾನ ಮಾಡ್ಬೇಕು ಅನ್ನತಕ್ಕಂಥ ವಿಚಾರವನ್ನ ಹೇಳಿ